ನಮಸ್ತೆ ಎಲ್ರಿಗೂ. ಇದು ಬಾಳೆ ತೋಟದ 4ನೇ ಕಟಾವ್ ಆಯ್ತಾ. ಸೊ ಮೂರನೇ ಕಟಾವಿಂದ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಹಬ್ಬ ಹರಿದಿನ ಅನ್ನೋದ್ರಿಂದ. ಸೊ ಇದು ಕಟಾವಿನ ವಿಡಿಯೋ ಆ್ಯಕ್ಚುಲಿ ಮಾಡಬೇಕಂತ ಅಂದ್ಕೊಂಡಿದ್ದು. ಯೂಶ್ವಲಾಗಿ ಎಲ್ರಿಗೂ ಐಡಿಯಾಸ್ ಇರಲ್ಲ, ಏನೋ ರೈತರಿಗೆ ಮಾತ್ರ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಇದ್ರ ಬಗ್ಗೆ ಏನೋ ಪರಿಚಯ ಇರಲ್ಲ. ಹಾಗೆ ಏನೋ ಒಂದು ಟೈಮ್ ಪಾಸ್ ಅಂತನೂ ಅಲ್ಲ, ಇದು ನನಗೆ ಖುಷಿ ಕೊಡುತ್ತೆ ಈ ಕೆಲಸ. ಲೈಕ್ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಮಾಡೋದು ಅದೆಲ್ಲ. ಸೊ ಯಾರಿಗೆಲ್ಲ ಇಷ್ಟನೋ ಅವರು ಲೈಕ್ ಮಾಡಿ, ಇಲ್ಲ ಅಂದರೆ ಜಸ್ಟ್ ಇಗ್ನೋರ್ ಮಾಡಿ. ಏನೋ ಮಾಡ್ತಾಳೆ ಹಂಗೆ ಹಿಂಗೆ ಅಂದ್ಕೊಳ್ಳೋದು ಬೇಡ. ಸೊ ಇಷ್ಟ ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ. ಇದೊಂದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಬೋದು. ಸೊ ಇನ್ನೊಂದು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಆ್ಯಕ್ಚುಲಿ ನಮ್ಮ ಬಾಳೆ ತೋಟದಲ್ಲಿ ತುಂಬ ಮಳೆ ಬಂದಿರೋದ್ರಿಂದ, ಕಾರಣಾಂತರಗಳಿಂದ ಇಳುವರಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೋಮು ಹೇಳ್ತಾ ಇದ್ರು. ಸೊ ಏನೂ ಮಾಡೋಕ್ಕಾಗಿಲ್ಲ, ಏನು ದೇವ್ರು ಕೊಡ್ತಾನೋ ಪಾಲಿಗೆ ಬಂದದ್ದು ಪಂಚಾಮೃತ. ಸೊ ಈ ಸರಿ 1.5 ಟನ್ ಅಷ್ಟು ಆಯಿತು. ಸೊ ಚೆನ್ನಾಗಾಗಿದೆ. ನೆಕ್ಸ್ಟ್ ಇನ್ನು ಬಾಳೆ ಮರಿಗಳನ್ನ ಬಿಟ್ಟಿದ್ದಾರೆ, ಎರಡು ಬಿಟ್ಟಿದ್ದಾರೆ ಅಷ್ಟೇ. ನೋಡಬೇಕು, ಗೊಬ್ಬರ ಔಷಧಿ ಎಲ್ಲ ಮಾಡಿದ್ದಾರೆ. ಏನು ಮಾಡ್ಬೇಕಂತ ತಗೊಳ್ರಿ, ಟೀ ಮಾಡ್ಕೊಡ್ತಿದ್ದೀನಿ ನೋಡಿ ಬಾಳೆ ತೋಟದವ್ರಿಗೆ. ಹೀಗೆ ನೆಗೆಟಿವ್ ಕಮೆಂಟ್ಸ್ನ ಕೇಳ್ಪಟ್ಟೆ. ಯಾಕೆ ಪ್ರೀವಿಯಸ್ ಆಗಿ ನನ್ನ ಹತ್ರ ಹೇಳಿದೆ ಅಂದರೆ, ಏನು ಇವರೇ ರೈತರು, ಇವರೇ ರೈತಾಪಿ ಕೆಲಸ ಮಾಡೋರು ಅಂತ ಅನ್ಕೊಳ್ತಾರೆ ಕೂಡ. ಸೊ ನಾವೇ ರೈತರು ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ತುಂಬ ಜನ ರೈತರಿದ್ದಾರೆ. ಸೊ ಇನ್ನೊಂದೇನೆಂದರೆ, ಯಾರಾದರೂ ಏನಾದರೂ ಮಾಡ್ತಾರೆ ಅಂದರೆ ಒಂದು ಬೆಂಬಲ ಕೊಡಿ ಅಷ್ಟೇ. ಇಲ್ಲ ಅಂದರೆ ಏನೂ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇಟ್ಬಿಡಿ. ಸೊ ನಾನು ಇಷ್ಟ ಹೇಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಆಯಿತಾ. ಥ್ಯಾಂಕ್ ಯು.